ಎಲ್ಲ SSC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಅಂದರೆ 28ಕ್ಕೆ ನಡೆದಂತೆ ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕೀ ಆನ್ಸರ್ನ ನೋಡ್ತಗೋಣ. ಕ್ವಶನ್ ಪೇಪರ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಕೀ ಆನ್ಸರ್ನ ನೋಡ್ತಗೋಣ. ಅಂದರೆ MCQ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಆನ್ಸರ್ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಗೋಣ. ಸೊ ನಿಮಗೆ ಅವಾಗ ನೀವು ಬರ್ದಿದ್ದು ಸರಿನಾ ತಪ್ಪಾ ಅಂತ ಚೆಕ್ ಮಾಡ್ಕೊಳ್ತಾ ಹೋಗಿ. ನಾನು ಆನ್ಸರ್ನ ಟಿಕ್ ಮಾಡಿಬಿಟ್ಟು ತೋರಿಸ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಪಾಸ್ ಆಗ್ತೀವಾ ಇಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿದ್ರೆ ನನ್ನ ಹತ್ರ ಇಂಗ್ಲೀಷ್ ಮೀಡಿಯಮ್ದು ಕ್ವಶನ್ ಪೇಪರ್ ಇದೆ, ಕನ್ನಡ ಮೀಡಿಯಮ್ದು ಸಿಕ್ಕಿಲ್ಲ. ಸೊ ಇಂಗ್ಲೀಷ್ ಮೀಡಿಯಮಲ್ಲೇ ಸೇಮ್ ಕನ್ನಡ ಮೀಡಿಯಮ್ದು ಆಸ್ ಇಟ್ ಈಸ್ ಸೇಮ್ ಇರುತ್ತೆ, ಏನು ಚೇಂಜಸ್ ಅನ್ನೋದು ಇರಲ್ಲ. ಸೊ ಆನ್ಸರ್ನ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಿ. ಮೊದಲನೇ ಕ್ವಶನ್ 8 ಏನೋ MCQ ಇರುತ್ತೆ. ಸೊ ಈಸಿ ಇತ್ತು ಅಂತಲೇ ಹೇಳ್ಬೋದು MCQ. ಇದಕ್ಕೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು B0 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇನ್ನು ನಾನು ಕ್ವಶನ್ ಓದಲ್ಲ, ಕ್ವಶನ್ ಓದ್ತಾ ಹೋದ್ರೆ ತುಂಬ ಟೈಮ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಕ್ವಶನ್ ಅನ್ನೋದು ಓದಲ್ಲ ನಾನು. ಸೆಕೆಂಡ್ ಕ್ವಶನ್ಗೆ ಬಂದುಬಿಟ್ಟು C 3/4 ಅನ್ನೋದು ಆನ್ಸರ್ ಆಗಿರುತ್ತೆ. ಇನ್ನು ಥರ್ಡ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಕೂಡ C ಆನ್ಸರ್ ಆಗಿರುತ್ತೆ. x² - 5x + 6 = 0 ಅಂತ ಇದೆಯಲ್ಲ, ಸೊ ಅದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಬಂದುಬಿಟ್ಟು ಎ ಆನ್ಸರ್ ಆಗುತ್ತೆ. ಹ್ಯಾವ್ ಎ ಯುನೀಕ್ ಸೊಲ್ಯೂಷನ್ ಅಂತ ಇದೆಯಲ್ಲ, ಅದು ಆನ್ಸರ್ ಆಗಿರುತ್ತೆ. ನೀವು ಕ್ವಶನ್ನ ಓದ್ಕೊಳ್ಳಿ. ನೆಕ್ಸ್ಟ್ ದ ವ್ಯಾಲ್ಯೂಮ್ ಆಫ್ ದ ಇದೆಯಲ್ಲ ಈ ರೇಡಿಯಸ್ದು, ಅದಕ್ಕೆ ಯಾವುದು ಅಂತ. ಇದಕ್ಕೆ ಬಂದುಬಿಟ್ಟು ಆನ್ಸರು 4/3πr³ ಅಂತ ಇದೆಯಲ್ಲ, ಇದು C ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಸಾರಿ C ಅಲ್ಲ, ಇದಕ್ಕೆ D ಅನ್ನೋದು ಕರೆಕ್ಟ್ ಆಗುತ್ತೆ. ಇದು C ಅಲ್ಲ, ಇದಕ್ಕೆ D 4/3πr³ ಯೂನಿಟ್ ಅಂತ ಇದೆಯಲ್ಲ, ಅದು ಕರೆಕ್ಟ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ ಇನ್ನೇನು ಇದಕ್ಕೆ ಬಂದುಬಿಟ್ಟು ಸಿಕ್ಸ್ತ್ ಒನ್ನಿಗೆ ಆನ್ಸರ್ ಬಂದುಬಿಟ್ಟು ಇಲ್ಲೇ ಇದೆ ಆನ್ಸರು. ಇದಕ್ಕೆ ಆನ್ಸರು ಸಿಂಪಲ್ ಆಗಿ 2 ಅಂತ ಬರೆಯೋದು, ಜಸ್ಟ್ 2 ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಕ್ಕಿರುತ್ತೆ. ನೆಕ್ಸ್ಟು ಸೆವೆಂತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇದು ಸೆವೆಂತ್ ಕ್ವಶನ್ಗೆ ಯಾವುದಂತ 3:5ನ 5:6 ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲೇ ಇದೆ, ಎ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ 3:5 ಅನ್ನೋದು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಏಯ್ತ್ ಒನ್ಗೆ ಲಾಸ್ಟ್ ಕ್ವಶನ್ಗೆ ಇದಕ್ಕೆ ಎಷ್ಟು ಸೆಂಟಿಮೀಟ್ರ್ ಅಂತ, ಇದಕ್ಕೆ ಬಂದುಬಿಟ್ಟು 60 ಸೆಂಟಿಮೀಟ್ರ್ ಅನ್ನೋದು 60 ಸೆಂಟಿಮೀಟ್ರ್ ಅನ್ನೋದು ಆನ್ಸರ್ ಆಗುತ್ತೆ. ಯಾವುದಂದರೆ 60 ಅಂದರೆ D ಆನ್ಸರ್ ಕರೆಕ್ಟ್ ಆಗಿದೆ. ಇದಷ್ಟು MCQ ಕ್ವಶನ್ಸ್ ಆದರೆ 8 × 1 ಅಂದರೆ 8 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದಕ್ಕೆ ಆನ್ಸರ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಆನ್ಸರ್ನ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಬಂದುಬಿಟ್ಟು ಇದೆಲ್ಲದಕ್ಕೂ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಸೊ ನೋಡ್ಕೊಳ್ತಾ ಹೋಗಿ ಕ್ವಶನ್ನ. ಸೊ ಇದಕ್ಕೆಲ್ಲ ಹಾಕಿರ್ತೀನಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಇದನ್ನು ಈ ಆನ್ಸರ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.